ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕ ಬಂಧುಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮುರಾರ್ಜಿ ಪರೀಕ್ಷೆಯಲ್ಲಿ, ಆದರ್ಶ ಪರೀಕ್ಷೆಯಲ್ಲಿ, ಆಮೇಲೆ ಅಲ್ಪಸಂಖ್ಯಾತ ಮುರಾರ್ಜಿ ಪರೀಕ್ಷೆಯಲ್ಲಿ, ಆಮೇಲೆ ಆಳ್ವಾಸ್ ಪರೀಕ್ಷೆಯಲ್ಲಿ ಯಾವ ರೀತಿ ಕನ್ನಡ ಪ್ರಶ್ನೆಗಳು ಬರ್ತವೆ, ಅವುಗಳನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು, ಯಾವ ರೀತಿ ನಾವು ಅವುಗಳನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ ಜೊತೆಗೆ ನಾನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿಯಾಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಪುಸ್ತಕ ಏನಾಗಿದೆ ಅಂತಂದ್ರ ಈಗಾಗಲೇ ನಮ್ಮಲ್ಲಿ ಕೆಲವು ಪುಸ್ತಕಗಳು ಮಾತ್ರ ಸ್ಟಾಕ್ ಅವೈಲೇಬಲ್ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗ ಕನ್ನಡ ಮಾಧ್ಯಮ ಆಗಿರ್ಬೋದು ಮತ್ತು ಆಂಗ್ಲ ಮಾಧ್ಯಮ ಆಗಿರ್ಬೋದು, ಎರಡೂ ಮೀಡಿಯಂ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು ಅಂದ್ರೆ ಈ ಒಂದು ಪುಸ್ತಕದಿಂದ ನಿಮ್ಗೆ ಹೆಲ್ಪ್ ಆಗತ್ತೆ. ಈ ಒಂದು ಪುಸ್ತಕವನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಮುರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ಗಾಗಿರ್ಬೋದು, ಅಲ್ಪಸಂಖ್ಯಾತ ಮೈನಾರಿಟಿ ಮುರಾರ್ಜಿ ಎಕ್ಸಾಮ್ಗಾಗಿರ್ಬೋದು ಮತ್ತು ಆಳ್ವಾಸ್ ಎಕ್ಸಾಮ್ ಆಗಿರ್ಬೋದು, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಾಗಿರ್ತದ ಅಂತಂದ್ರು ಈ ಒಂದು ಪುಸ್ತಕ ಹೆಲ್ಪ್ ಆಗಿರ್ತದ. ಮತ್ತೆ ಇದ್ರ ಜೊತೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರ ಇಯರ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಅಲ್ಲಿ ನಡೆದಿರ್ತಕ್ಕಂತಹ ಇಯರ್ ಕ್ವಶನ್ ಪೇಪರ್ ಗಳನ್ನ ನೀವು ಸ್ಟಡಿ ಮಾಡೋದ್ರಿಂದ ನಿಮಗೆ ಸ್ಕೋರ್ ಮಾಡಲು ಹೆಚ್ಚು ಅನುಕೂಲ ಆಗ್ತದ ಅಂತ ಹೇಳಿ ನಾವ್ ಏನ್ ಮಾಡಿದೀವಿ, 5 ರಿಂದ 6 ವರ್ಷದ್ದು ಆದರ್ಶ ಮತ್ತು ಮುರಾರ್ಜಿ ಮತ್ತು ಅಲ್ಪಸಂಖ್ಯಾತ ಮುರಾರ್ಜಿಯ ಒಂದು ಇಯರ್ ಕ್ವಶನ್ ಪೇಪರ್ ಗಳನ್ನ ಇದ್ರಲ್ಲಿ ಕೊಟ್ಟಿದೀವಿ. ನೀವೇನಾದ್ರೂ ಇದನ್ನ ಸ್ಟಡಿ ಮಾಡಿ, ಇದನ್ನ ತೆಗೆದುಕೊಂಡು ಸ್ಟಡಿ ಮಾಡಿದ್ದೆ ಆದಲ್ಲಿ 100% ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತಾ, ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ಪುಸ್ತಕದಲ್ಲಿ ಏನದಾವ ಅಂತಾರ 5,000 ಒಟ್ಟು ಎಷ್ಟದಾವ ಅಂತಂದ್ರ 5,000 ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಒಂದು ಕರ್ನಾಟಕದ ಏಕೈಕ ಒಂದು ಕ್ವಶನ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡಿದಾರ ಅಂತಂದ್ರ ತೆಗೆದುಕೊಂಡಿದಾರ. ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿದ. ನೀವು ಏನ್ ಮಾಡ್ರಿ ಅಂತಂದ್ರ ತಡ ಮಾಡಕ್ ಹೋಗ್ಬೇಡ್ರಿ, ಈ ಪುಸ್ತಕವನ್ನ ಖರೀದಿ ಮಾಡಿ ಏನ್ ಮಾಡ್ರಿ ಅಂತಂದ್ರ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. 100% SS ಅನ್ನ ಸಾಧಿಸ್ತೀರಾ ಅಂತ ಹೇಳ್ತೀನಿ. ಈ ಒಂದು ನಿಮಗ ಕ್ವಶನ್ ಬ್ಯಾಂಕ್ ಏನಾದ್ರೂ ಬೇಕಾಗಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9632241200 ಅಥವಾ 9449445497 ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಈ ಪುಸ್ತಕದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ರಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಮತ್ತು ಸರಸ್ವತಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಏನ್ ಮಾಡಿದೀವಿ ಅಂತಂದ್ರ LKG ಇಂದ ಹಿಡ್ಕೊಂಡು 5ನೇ ತರಗತಿವರೆಗೂ ನಾವ್ ಏನ್ ಮಾಡಿದೀವಿ ಅಂತಂದ್ರ ಪ್ರವೇಶಗಳನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದೀವಿ. ಆ ಒಂದು ಪ್ರವೇಶಕ್ಕೆ ನಿಮ್ಗೆ ಏನಾದ್ರೂ ನಮ್ಮ ಒಂದು ಶಾಲೆಯಲ್ಲಿ ಅಭ್ಯಾಸ ಮಾಡುವಂತದ್ದು ಏನಾದ್ರೂ ನಿಮಗಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದ್ಸರಿ ನೀವೇನ್ ಮಾಡ್ರಿ ಸ್ಕೂಲ್ಗೆ ಭೇಟಿ ನೀಡಿ ನಿಮ್ಮ ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಆ ಒಂದು ವೆಕೇಶನ್ ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳ ಕೂಡ ಏನ್ ಮಾಡಿದೀವಿ ಅಂತಂದ್ರ ಪ್ರಾರಂಭ ಮಾಡಿದೀವಿ. ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಂತಂದ್ರ ಏಪ್ರಿಲ್ 2ನೇ ತಾರೀಕಿಂದ ನಮ್ಗೆ ಏನಾಗ್ತದ ಬೇಸಿಗೆ ಶಿಬಿರದ ಇಲ್ಲಿ ಕ್ಲಾಸಸ್ ಗಳು ಪ್ರಾರಂಭ ಆಗ್ತಾವ. ಅದಕ್ಕಿಂತ ಮುಂಚಿತವಾಗಿ ನೀವು ಲಿಮಿಟೆಡ್ ಸೀಟ್ಸ್ ಇರ್ತಾವ. ಅದಕ್ಕೆ ಏನ್ ಮಾಡ್ರಿ ಅಂತಂದ್ರ ಆ ಒಂದು ಪ್ರವೇಶವನ್ನ ನೀವು ಈಗಾಗ್ಲೇ ಪಡ್ಕೊಡ್ರಿ ಅಂತ ಹೇಳ್ತೀನಿ. ನಮ್ಮ ಒಂದು ಬೇಸಿಗೆ ಶಿಬಿರದ ಒಂದು ವಿಶೇಷತೆಗಳು ಏನಿರ್ತಾವಪ್ಪ ಅಂತಂದ್ರ ಕರಾಟೆ ಕ್ಲಾಸಸ್ ಇರ್ತದ, ಆಮೇಲೆ ಸಂಗೀತ ಕ್ಲಾಸಸ್ ಇರ್ತದ, ಆಮೇಲೆ ಡ್ಯಾನ್ಸ್ ಕ್ಲಾಸಸ್ ಇರ್ತದ. ನಮ್ಮ ಒಂದು ತರಬೇತಿ ಕೊಡೋದ್ರ ಜೊತೆಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಇವುಗಳನ್ನ ಉಚಿತವಾಗಿ ನಾವ್ ಏನ್ ಮಾಡ್ತಿದೀವಿ, ಸಂಗೀತ, ಕರಾಟೆ ಮತ್ತು ಡ್ಯಾನ್ಸ್ ಕ್ಲಾಸಸ್ ಗಳನ್ನು ಕೂಡ ಕೊಡ್ತಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗಿನ್ನ ಯಾರಿಗಾದ್ರೂ 1ರಿಂದ LKG ಇಂದ ಹಿಡ್ಕೊಂಡು 10ನೇ ತರಗತಿವರೆಗೂ ಏನಾದ್ರೂ ಹಿಂದುಳಿದ ಮಕ್ಕಳಿದ್ರೆ, ನಿಮಗ್ ಕನ್ನಡ ಓದಕ್ ಬರೋದಿಲ್ಲ, ಇಂಗ್ಲಿಷ್ ಓದಕ್ ಬರೋದಿಲ್ಲ, ಆಮೇಲೆ ಮ್ಯಾಥಮೆಟಿಕ್ಸ್ ನಿಮ್ಗೆ ಲೆಕ್ಕಗಳನ್ನ ಮಾಡೋದಕ್ ಬರೋದಿಲ್ಲ ಅಂತಂದ್ರೆ ಅವರಿಗೂ ಕೂಡ ನಾವೊಂದು ಅವಕಾಶವನ್ನ ಕೊಟ್ಟಿದೀವಿ. ಏನಂತಂದ್ರೆ ಬೇಸಿಕ್ ಫೌಂಡೇಶನ್ ಕ್ಲಾಸ್ ಗಳನ್ನ ಮಾಡ್ತಿದ್ವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಆ ಒಂದು ಬೇಸಿಕ್ ಫೌಂಡೇಶನ್ ಕ್ಲಾಸ್ ಗಳು ಕೂಡ ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ನಿಮ್ಮನ್ನ ಒಂದು 2 ತಿಂಗಳಲ್ಲಿ ರೆಡಿ ಮಾಡಿ ಕೊಡುವಂತಹ ಜವಾಬ್ದಾರಿ ನಮ್ದಾಗಿರ್ತದ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಪೋಷಕರನ್ನ ಕರೆದುಕೊಂಡು ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ನೀವು ಭೇಟಿ ನೀಡಿ ಪ್ರವೇಶಗಳನ್ನ ಪಡೆದುಕೊಳ್ಬಹುದು. ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳ ಏನ್ ಮಾಡ್ತಾವ ಅಂತ ಪ್ರಾರಂಭ ಆಗಿದಾವೆ. ಮುಂದಿನ ವರ್ಷ ನೀವು ಯಾರೆಲ್ಲ ನವೋದಯ, ಸೈನಿಕ, ಮುರಾರ್ಜಿ, ಆದರ್ಶ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಇಷ್ಟಪಡ್ತಿದಾರ ಅವ್ರಿಗೂ ಕೂಡ ನಾವ್ ಏನ್ ಮಾಡಿದೀವಿ ಅಂತಂದ್ರ ಆನ್ಲೈನ್ ಕ್ಲಾಸ್ ನ ಪ್ರವೇಶಗಳನ್ನು ಕೂಡ ಪ್ರಾರಂಭ ಮಾಡಿದೀವಿ. ನೀವು ಆಫ್ಲೈನ್ ವಸತಿ ಸಹಿತನೂ ಕಲಿಬಹುದು, ವಸತಿ ರಹಿತನು ನೀವು ಮನೆಯಲ್ಲೇ ಕುತ್ಕೊಂಡು ಅಭ್ಯಾಸ ಮಾಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಪ್ರವೇಶಗಳನ್ನ ಪಡೀರಿ ಅಂತ ಹೇಳ್ತೀನಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಮಗೆ ಯಾವೆಲ್ಲ ಪ್ರಶ್ನೆಗಳಿದಾವ, ಮತ್ ಇನ್ನೊಂದ್ ಏನ್ ಮಾಡಿದೀವಿ ಅಂತಂದ್ರ ನಾವು
ಮುರಾರ್ಜಿ ಆದರ್ಶ ಅಲ್ಪಸಂಖ್ಯಾತ ಮುರಾರ್ಜಿ ಮತ್ತು ಆಳ್ವಾಸ್ ಪರೀಕ್ಷೆಯನ್ನ ಬರ್ತಿರ್ತಕ್ಕಂತ. ಈ ವರ್ಷ ನೀವು ಯಾರೆಲ್ಲ 5ನೇ ತರಗತಿ ಓದ್ತಾ ಇದ್ದೀರಾ, ಆಮೇಲೆ ಇಲ್ಲಿ ಆಳ್ವಾಸ್ ಎಕ್ಸಾಮ್ಗೆ, ಅಲ್ಪಸಂಖ್ಯಾತ ಮೈನಾರಿಟಿ ಮುರಾರ್ಜಿ ಎಕ್ಸಾಮ್ಗೆ ಮತ್ತು ಆದರ್ಶ ಎಕ್ಸಾಮ್ಗೆ ಮತ್ತು ಮುರಾರ್ಜಿ ಎಕ್ಸಾಮ್ಗೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಅವುಗಳನ್ನ ಅಪ್ಲಿಕೇಶನ್ ಹಾಕಿದಂತಹ ವಿದ್ಯಾರ್ಥಿಗಳು ಇನ್ನು ಯಾರೆಲ್ಲ ಹಾಕಿಲ್ಲ ಅವ್ರೇನ್ ಮಾಡ್ರಿ ಅಂತಂದ್ರ ಬೇಗ ಬೇಗ ನಿಮ್ಮ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಅಪ್ಲಿಕೇಶನ್ ಹಾಕಿದ ನಂತರ ನೀವು ಸ್ಟಡಿಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ ಅನ್ನೋಗೋಸ್ಕರ ನಮ್ಮಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರ ಪ್ರತಿ ರವಿವಾರ ಏನ್ ಮಾಡ್ತೀವಿ ಅಂತಂದ್ರ ಪರೀಕ್ಷೆಯನ್ನ, ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ನಾವ್ ಏನ್ ಮಾಡಿದೀವಿ, ಹಮ್ಮಿಕೊಂಡಿದೀವಿ. ನೀವು ಯಾರು ಬೇಕಾದವ್ರಾಗಿರ್ಬೋದು, ಅವ್ರ ಏನ್ ಮಾಡ್ಬೋದು ಅಂತಂದ್ರ ಈ ಪರೀಕ್ಷೆಯನ್ನ ನೀವು ಹಾಜರಾಗ್ಬೋದು. ನಿಮ್ಮ ಸ್ಕೋರ್ ಎಷ್ಟಾಗತ್ತೆ, ನಾವ್ ಎಷ್ಟು ಓದಿದೀವಿ ಅಂತ ತಿಳ್ಕೋಬೇಕು, ನಿಮ್ಮ ಫಲಿತಾಂಶವನ್ನ ನೀವೇ ಮೌಲ್ಯಮಾಪನ ಮಾಡ್ಕೊಳ್ಬೇಕು ಅಂತಂದ್ರೆ ಇದೊಂದು ನಮ್ಮ ಒಂದು ಸರಸ್ವತಿ ಸ್ಕೂಲ್ ನಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರ ಒಂದು ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅನ್ನೋಗೋಸ್ಕರ ಏನ್ ಮಾಡಿದೀವಿ, ಪ್ರತಿ ರವಿವಾರ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ಇಟ್ಕೊಂಡಿದೀವಿ. ಆ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ನೀವೆಲ್ಲ ಹಾಜರಾಗ್ಬೇಕು ಅಂತಂದ್ರೆ ಏನ್ ಮಾಡ್ರಿ, ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಸರನ್ನ ಬರ್ಸ್ರಿ. ಪ್ರತಿ ರವಿವಾರ ಏನ್ ಮಾಡ್ರಿ ಅಂತಂದ್ರ ಫ್ರೀ ಆಗಿ ನೀವ್ ಏನ್ ಮಾಡ್ರಿ, ಎಕ್ಸಾಮ್ ಅನ್ನ ಬರ್ದು ನಿಮ್ಮ ಫಲಿತಾಂಶವನ್ನ ಮೌಲ್ಯಮಾಪನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾದ್ರ ಇವತ್ತಿನ ಪ್ರಶ್ನೆಗಳು ಹೇಗಿವೆ ಅಂತೇಳಿ ಏನ್ ಮಾಡೋಣ, ನೋಡ್ತಾ ಹೋಗೋಣ. ಏನಪ್ಪಾ ಅಂತಂದ್ರೆ ನೋಡ್ರಿ, ಇಲ್ಲಿ ನಮಗೇನೈತಿ, ಪ್ಯಾಸೇಜ್ ಐತಿ, ಇದು ಆದರ್ಶ ಎಕ್ಸಾಮ್ಗೆ ಮತ್ತು ಸೈನಿಕ ಎಕ್ಸಾಮ್ಗೆ ಬರುವಂತದೈತಿ. ಇದನ್ನ ಆಮೇಲೆ ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ನಾವು ಯಾವ ರೀತಿ ಬರ್ತದ ಅಂತೇಳಿ ಮೊದ್ಲು ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರ ಇಲ್ಲಿ ನೋಡ್ರಿ, ಮೊದಲನೇ ಪ್ರಶ್ನೆ ಏನೈತಿ ಅಂತಂದ್ರ, ಕೆಳಗಿನವುಗಳಲ್ಲಿ ಯಾವುದು ನೇತ್ರ ಪದದ ಸಮನಾರ್ಥಕ ಪದವಲ್ಲ ಅಂತೇಳಿ ಕೇಳಿದಾರ. ಆತ್ಮೀಯ ವಿದ್ಯಾರ್ಥಿಗಳು, ಏನಪ್ಪಾ ಅಂತಂದ್ರ ನೀವು ಮಿಸ್ಟೇಕ್ ಮಾಡೋದು ಎಲ್ಲಿ ಅಂತಂದ್ರ, ಕ್ವಶನ್ ಏನ್ ಕೇಳಿದಾರ ಅಂತೇಳಿ ಫಸ್ಟ್ ನೀವು ನೋಡ್ಬೇಕು. ಕೆಳಗಿನವುಗಳಲ್ಲಿ ಯಾವುದು ನೇತ್ರ ಪದದ ಸಮನಾರ್ಥಕ ಪದವಲ್ಲ ಅಂತೇಳಿ ಕೇಳಿದಾರ. ಹೌದಾ, ಪದ ಅಂತೇಳಿ ನೋಡಿದಿರ್ತೀರ, ಮುಂದಿನ ನೀವು ಕ್ವಶನ್ ನೋಡಿರಂಗಿಲ್ಲ. ಹೌದು, ಸಮನಾರ್ಥಕ ಅಂತೇಳಿ ನೋಡ್ಬಿಡ್ತೀರಿ, ಮುಂದಿನ ಕ್ವಶನ್ ನೋಡಂಗಿಲ್ಲ. ನೀವೇನ್ ಮಾಡ್ತೀರಿ ಅಂತಂದ್ರ, ನಿಮಗ ನೇತ್ರ ಅಂದ್ರ ಕಣ್ಣು ಅನ್ನೋದು ಗೊತ್ತಿರ್ತದ, ಇದನ್ನ ಆನ್ಸರ್ ಹಾಕ್ಬಿಡ್ತೀರಿ, ಅದು ತಪ್ಪಾಗ್ತದ. ಹೌದಾ, ಪದವಲ್ಲ ಅಂತ ಕೇಳಿದಾಗ ಏನ್ ಹಾಕ್ಬೇಕು ಅಂತಂದ್ರ, ಇಲ್ಲಿ ನಯನ ಅಂತಂದ್ರು ಕೂಡ ಕಣ್ಣೆ, ಕಣ್ಣು ಅಂತಂದ್ರು ಕೂಡ ಕಣ್ಣ, ಅಕ್ಷಿ ಅಂತಂದ್ರು ಕೂಡ ಏನಾಗ್ತಂದ್ರ ನಮಗಿಲ್ಲಿ ಕಣ್ಣೆ ಅನ್ನುವಂತ ಒಂದು ಸಮನಾರ್ಥಕ ಪದವನ್ನ ಸೂಚಿಸ್ತದ. ಹಾಗಾದ್ರೆ ಇಲ್ಲಿ ನರ ಅನ್ನುವಂಥದ್ದು ಇಲ್ಲಿ ಗುಂಪಿಗೆ ಸೇರದ ಪದ ಅಲ್ಲ, ಮತ್ತು ನೇತ್ರ ಪದದ ಸಮನಾರ್ಥಕ ಪದ ಏನಲ್ಲ ಅಂತಂದ್ರ, ಇಲ್ಲಿ ನರ ಅನ್ನುವಂತಹ ಒಂದು ಪದ ಏನಲ್ಲ ಅಂತಂದ್ರ ಇಲ್ಲಿ ಸಮನಾರ್ಥಕ ಪದ ಅಲ್ಲ ಅಂತೇಳಿ ನಮಗ ಆನ್ಸರ್ ಗೊತ್ತಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನದಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಿದಾರ ಅಂತಂದ್ರ, ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತೇಳಿ ಕೊಟ್ಟಾರ. ಹೌದಾ, ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಾಗ ಕುಂಬಾರನಿಗೆ ವರುಷ ಮುಂದೇನಾಗ್ತದೆ ಹೇಳ್ರಿ, ಮುಂದೇನಾಗ್ತದ, ಬೇಗ ಬೇಗ ಕಮೆಂಟ್ ಮಾಡ್ರಿ ನೋಡೋಣ. ನನ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ರಿ, ಆನ್ಸರ್ಗೆ ಕಮೆಂಟ್ ಮಾಡ್ರಿ. ಓಕೆ, ಕುಂಬಾರನಿಗೆ ನಿಮಿಷ ಅಂತೇಳಿದೆ, ದೊಣ್ಣೆಗೆ ನಿಮಿಷ ಅಂತೇಳಿದೆ, ದೊಣ್ಣೆಗೆ ವರ್ಷ ಅಂತೇಳಿದೆ, ಕಣ್ಣಿಗೆ ನುಣ್ಣಗೆ ಅಂತೇಳಿದೆ. ಆಪ್ಷನ್ ಗಳನ್ನ ನೋಡ್ಕೊಡ್ರಿ. ಬೇಗ ಬೇಗ ಏನ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಮೂಲಕ ನನ್ಗೆ ಆನ್ಸರ್ ಅನ್ನ ತಿಳಿಸ್ರಿ ನೋಡೋಣ. ಕುಂಬಾರನಿಗೆ ವರುಷ ಮುಂದೇನಾಗ್ತದ, ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತ ಕೇಳಿದಾರ. ಹೌದಾ, ಏನಾಗ್ತದ್ರಿ, ದೊಣ್ಣೆಗೆ ನಿಮಿಷ. ಹೌದಾ, ದೊಣ್ಣೆಗೆ ಏನಾಗ್ತದ, ನಿಮಿಷ. ಅಂದ್ರೆ ಕುಂಬಾರನಿಗೆ ಮಾಡುವಂತಹ ಒಂದು ಗಡಿಗೆಯನ್ನ ಮಾಡ್ಬೇಕು ಅಂತಂದ್ರೆ ಎಷ್ಟೋ ದಿನಗಳನ್ನ ತಗೊಳ್ತಾನ, ಅದನ್ನ ಒಡಿಬೇಕು ಅಂತಂದ್ರೆ ದೊಣ್ಣೆಗೆ ಅಂತಂದ್ರೆ ಏನ, ಬಡಿಗೆ, ಕಟ್ಟಿಗೆ ಅಂತ ಕರಿತೀವಲ್ಲ, ದೊಣ್ಣೆಗೆ ಏನಂತಂದ್ರೆ ಒಂದು ನಿಮಿಷದೊಳಗ ಅದನ್ನ ಏನ್ ಮಾಡ್ಬೋದು, ನಾವು ಒಡಿಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ ಏನಾಗ್ತದ ಅಂತಂದ್ರೆ ಇಲ್ಲಿ ರೈಟ್ ಆನ್ಸರ್ ನಮಗ ದೊಣ್ಣೆಗೆ ನಿಮಿಷ ಅಂತೇಳಿ ಆಗ್ತದ. ನೀವ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಎಲ್ಲಾ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಇನ್ನೇನು ಕೆಲವೇ ದಿನಗಳು ಮಾತ್ರ ಎಕ್ಸಾಮ್ಗೆ ಉಳಿದಿರೋದು. ಹಾಗಾಗಿ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಪುಸ್ತಕವನ್ನ ತೆಗೆದುಕೊಂಡಿದ್ದಾದಲ್ಲಿ ನೀವು 100% ಸಕ್ಸಸ್ ಅನ್ನ ಕಾಣ್ತೀರಾ. ಅದರಲ್ಲಿ ಟೋಟಲ್ 50 ಪ್ರಶ್ನೆ ಪತ್ರಿಕೆಗಳಿದಾವ. ಆ ಒಂದು 50 ಪ್ರಶ್ನೆ ಪತ್ರಿಕೆಗಳಲ್ಲಿ 5,000 ಪ್ರಶ್ನೆಗಳಾಗ್ತಾವ. 5,000 ಪ್ರಶ್ನೆಗಳಲ್ಲಿ ನಿಮಗೆ 100 ಪ್ರಶ್ನೆಗಳು ಬರಲ್ವಾ? ಹಾಗಾಗಿ ವಿದ್ಯಾರ್ಥಿಗಳೇ ವಿಚಾರ ಮಾಡ್ರಿ. ಆ ಒಂದು ಪುಸ್ತಕದಲ್ಲಿ 5,000 ಪ್ರಶ್ನೆಗಳನ್ನ ಏನಾದ್ರೂ ರಿವಿಷನ್ ಮಾಡ್ಕೊಂಡಿದ್ದೆ ಅದಲ್ಲಿ 100% ಮುರಾರ್ಜಿಯಲ್ಲಿ 90+, 95+ ನಿಮಗ ಮಾರ್ಕ್ಸ್ ಬರ್ತವೆ ಅಂತ ನಾನು ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಏನದ ಅಂತ ಹೇಳಿ ನೋಡ್ರಿ. ಈ ವಾಕ್ಯದಲ್ಲಿರುವ ಒಂದು ಪದವು ತಪ್ಪಾಗಿದೆ. ಈ ವಾಕ್ಯದಲ್ಲಿ ಕೆಳಗೆ ಒಂದು ವಾಕ್ಯನ ಕೊಟ್ಟಾರ. ಆ ವಾಕ್ಯದಲ್ಲಿ ಏನಾಗೈತೆ ಅಂದ್ರೆ ಒಂದು ಪದ ತಪ್ಪಾಗಿದೆ, ಅದನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಾರ. ನಮ್ಮೂರ ಜಾತ್ರೆಯಲ್ಲಿ
ಮನರಂಜನೆ ಕಾರ್ಯಕ್ರಮ ನಡೆಯುತ್ತದೆ. ಹಾಗಾದ್ರೆ ನಿಮ್ಗೆ ಇದೆಲ್ಲಾನು ಸರಿ ಅನ್ಸ್ಬೋದು, ಬಟ್ ಇಲ್ಲೊಂದು ತಪ್ಪಾಗೈತಿ. ಏನ್ ತಪ್ಪಾಗೈತಿ ನೋಡ್ರಿ, ಗೆಸ್ ಮಾಡ್ರಿ. ಏನ್ ತಪ್ಪಾಗೈತಿ ನೋಡ್ರಿ. ಹೌದಾ, ಗೊತ್ತಾಗತ್ತಿಲ್ವಾ? ನೆಕ್ಸ್ಟ್ ಇಲ್ಲಿ ಏನ್ ತಪ್ಪಾಗೈತಿ ಅಂತಂದ್ರ ಇದು ಮನರಂಜನೆ ಅನ್ನೋದು ತಪ್ಪಾಗ್ಯದ. ಏನ್ ತಪ್ಪಾಗ್ಯದ ಅಂತಂದ್ರ ಇದು ನಮ್ಮ ಒಂದು ಪುಸ್ತಕೀಯ ಪ್ರಕಾರ, ನಿಮ್ಮ ಒಂದು ಪುಸ್ತಕದಲ್ಲಿ ಇದೆ ಇದು ಶಬ್ದ. ಏನಾಗ್ಬೇಕು ಅಂತಂದ್ರ ಅದು ಮನೋರಂಜನೆ ಆಗ್ಬೇಕು. ಮನೋರಂಜನೆ ಅಂತಂದ್ರ ಮನಸ್ಸನ್ನ ಉಲ್ಲಾಸಗೊಳಿಸುವುದು, ಉತ್ಸಾಹಗೊಳಿಸುವುದು ಮನೋರಂಜನೆ ಅಲ್ಲ, ಮನೋರಂಜನೆ. ಹೌದಾ? ಹಾಗಾಗಿ ಏನಂತಂದ್ರೆ ನಮ್ಗೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡ್ರಿ ನೆಕ್ಸ್ಟ್ ಏನೈತಿ, ಮಕ್ಕಳು ಕ್ರಿಕೆಟ್ ಅನ್ನು ನೋಡುವರು. ಈ ವಾಕ್ಯವು ಸೂಚಿಸುವ ಕಾಲ ಅಂತೇಳಿ ಕೇಳಿದಾರ. ಹಾಗಾಗಿ ವಿದ್ಯಾರ್ಥಿಗಳು ಏನಾಗ್ತದ ಅಂತೇಳಿ ನೋಡ್ರಿ, ಇಲ್ಲಿ ಭೂತಕಾಲ ಆಗ್ತದನೋ ಅಥವಾ ಭವಿಷ್ಯತ್ ಕಾಲ ಆಗ್ತದನೋ ಅಥವಾ ವರ್ತಮಾನ ಕಾಲ ಆಗ್ತದನೋ ಅಥವಾ ಮಳೆಗಾಲ ಆಗ್ತದನೋ ಅಂತೇಳಿ ಕೊಟ್ಟಾಗ ನಮಗ ಈ ವಾಕ್ಯ ಯಾವುದನ್ನ ಸೂಚಿಸ್ತೈತಿ ಅಂತೇಳಿ ನಮ್ಮ ಕ್ರಿಯಾಪದದ ಆಧಾರದ ಮೇಲೆ ನಾವು ನೋಡ್ಕೋಬೇಕು. ಕ್ರಿಯಾಪದದಲ್ಲಿ ನಮಗ ಪ್ರತ್ಯಯಗಳು, ಕಾಲಸೂಚಕ ಪ್ರತ್ಯಯಗಳನ್ನ ನಾವು ನೋಡಿದಾಗ ನಮಗ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ಭೂತಕಾಲದ ಕಾಲಸೂಚಕ ಪ್ರತ್ಯಯ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಯಾಕಪ್ಪ ಅಂತಂದ್ರ ಹೋದ ವರ್ಷ ರಾಜ್ಯ ಎಕ್ಸಾಮ್ ಒಳಗ ನಮಗ್ ಏನ್ ಕೇಳಿದಾರ ಅಂತಂದ್ರ ಕಾಲಸೂಚಕ ಪ್ರತ್ಯಯಗಳನ್ನ ಕೇಳಿದಾರ. ಈ ಸರಿ ನಮ್ಗೆ ಏನ್ ಮಾಡ್ಬೋದು ಅಂತಂದ್ರ ವಾಕ್ಯವನ್ನ ಕೊಟ್ಟು ಕೇಳ್ಬೋದು, ಅಥವಾ ಕಾಲಸೂಚಕ ಪ್ರತ್ಯಯವನ್ನ ಕೇಳ್ಬೋದು, ಅಥವಾ ಇದು ಯಾವ ಕಾಲವನ್ನ ಸೂಚಿಸ್ತದ ಅಂತೇಳಿ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವ್ದಪ್ಪ ಅಂತಂದ್ರ ನಮಗ ಇಲ್ಲಿ ಭೂತಕಾಲದ್ದು ದ ಅಂತೇಳಿ ಬರ್ತದ. ನೆಕ್ಸ್ಟ್ ಇಲ್ಲಿ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಏನಪ್ಪಾ ಅಂತಂದ್ರೆ ಇಲ್ಲಿ ಉತ್ತ ಅಂತೇಳಿ ನಾವು ಕರಿತೀವಿ. ಹೌದಾ? ಉತ್ತ ಅಂತೇಳಿ ಬರ್ತದ. ನೆಕ್ಸ್ಟ್ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವ್ದು ಬರ್ತದಪ್ಪ ಅಂತಂದ್ರ ಇಲ್ಲಿ ನಮಗ ವ ಅಂತೇಳಿ ಬರ್ತದ. ಹಾಗಾಗಿ ಕ್ರಿಯಾಪದದಲ್ಲಿ ಏನು ದ ಐತೆ, ಉತ್ತ ಐತೆ, ವ ಐತೆ ಅಂತೇಳಿ ನಾವು ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ಬರುವಂತದ್ದು ಯಾವ್ದಪ್ಪ ಅಂತಂದ್ರ ಇಲ್ಲಿ ನೋಡುವರು. ಇನ್ನು ನೋಡಿಲ್ಲ, ಈಗ ನೋಡಾಕತ್ತಿಲ್ಲ, ಇನ್ನ ನೋಡೋರ್ದಾರ. ಹೌದು, ನೋಡೋರ್ದಾರ ಅಂತಂದ್ರೆ ಏನ್ ಬರ್ತದ ಅಂತಂದ್ರ ನಮಗಿಲ್ಲಿ ಭವಿಷ್ಯತ್ ಕಾಲಕ್ಕೆ ಇದು ಈ ಒಂದು ವಾಕ್ಯ ಏನಾಗ್ತದ ಅಂತಂದ್ರ ನಮಗ ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಆಗ್ತದ. ಹಾಗಾಗಿ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಪ್ರಶ್ನೆಯನ್ನ ಓದ್ತಾ ಹೋಗ್ರಿ. ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ. ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವಂತಹ ಸಂಬೋಧನೆ ಯಾವುದು ಅಂತ ಹೇಳಿ ನಾವು ನೋಡ್ತಾ ಹೋದಂಗೆ ಇಲ್ಲಿ ಮಾನ್ಯರೇ ಆಗ್ತದನೋ ಅಥವಾ ಪೂಜ್ಯ ಆಗ್ತದನೋ ಅಥವಾ ತೀರ್ಥ ರೂಪ ಆಗ್ತದನೋ ಅಥವಾ ಮಾತೃಶ್ರೀ ಆಗ್ತದನೋ. ಇಲ್ಲಿ ಮಾತೃಶ್ರೀ ಅಂತ ನಾವ್ ಯಾರಿಗೆ ಯೂಸ್ ಮಾಡ್ಕೊಳ್ತೀವ್ರಿ? ಮಾತೃಶ್ರೀ ಅಂತಂದ್ರೆ ತಾಯಿಗೆ ಪತ್ರ ಬರೆಯುವಾಗ ನಾವ್ ಏನ್ ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಮಾತೃಶ್ರೀ ಅನ್ನೋ ಸಂಬೋಧನೆಯನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ತೀರ್ಥ ರೂಪ ಅಂತ ನಾವ್ ಯಾರಿಗೆ ಯೂಸ್ ಮಾಡ್ತೀವಿ ಅಂತಂದ್ರ ತಂದೆಗೆ ನಾವು ಪತ್ರ ಬರಿಬೇಕು ಅಂತಂದ್ರ ತೀರ್ಥ ರೂಪ ಅನ್ನುವಂಥದ್ದನ್ನ ಯೂಸ್ ಮಾಡ್ತೀವಿ. ಇನ್ನ ಯಾರಾದ್ರೂ ಹಿರಿಯರಿಗೆ ಬರಿಬೇಕು ಅಥವಾ ಆಫೀಸರ್ಸ್ಗೆ ಬರಿಬೇಕು ಅಂತಂದ್ರೆ ನಾವ್ ಏನ್ ಯೂಸ್ ಮಾಡ್ಕೋತೀವಿ? ಮಾನ್ಯರೇ ಅನ್ನೋದನ್ನ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಪೂಜ್ಯ ಯಾರಿಗ್ರಿ? ಗುರುಗಳಿಗೆ ಅನ್ನೋದು ನಮ್ಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ಪೂಜ್ಯರಿಗೆ, ಗುರುಗಳಿಗೆ ಪತ್ರ ಬರೆಯುವಾಗ ನಾವ್ ಏನ್ ಯೂಸ್ ಮಾಡ್ಕೊಳ್ತೀವಿ? ಪೂಜ್ಯ ಅನ್ನೋದನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಮುಂದಿನ ಪ್ರಶ್ನೆ ಏನ್ ಕೊಟ್ಟಾರ ನೋಡ್ರಿ. ಮಹೇಶ ಇದು ಯಾವ ಸಂಧಿಗೆ ಉದಾಹರಣೆ? ಮಹೇಶ ಇದು ಯಾವ ಸಂಧಿಗೆ ಉದಾಹರಣೆ? ಬಹಳಷ್ಟು ವಿದ್ಯಾರ್ಥಿಗಳು ನೀವು ಕೇಳ್ತಾ ಇದ್ದೀರಿ, ನಮಗ್ ಸಂಧಿಗಳು ಏನಾಗ್ತದ ಅಂತಂದ್ರ ಟಪ್ ಆಗ್ತದ. ನಮ್ಗೆ ಯಾವ ಸೆಂಟೆನ್ಸ್ ಒಂದು ಪದ ಬಂದಾಗ ನಮಗ್ ಯಾವ ಸಂಧಿ ಆಗ್ತದ ಅಂತೇಳಿ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮಗ್ ಸಂಧಿಗಳು ಅನ್ನೋಂತ ಒಂದು ಟಾಪಿಕ್ ಮೇಲೆ ಸಪರೇಟ್ ಆಗಿ ಒಂದು ಕ್ಲಾಸ್ ಅನ್ನ ಮಾಡ್ತೀನಿ. ಆ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಎಲ್ಲಾ ಸಂಧಿಗಳನ್ನ ತಿಳಿಸ್ಕೊಡ್ತೀನಿ. ಲೋಪ ಸಂಧಿ ಆಗಿರ್ಬೋದು, ಆಗಮ ಸಂಧಿ ಆಗಿರ್ಬೋದು, ಆದೇಶ ಸಂಧಿ ಆಗಿರ್ಬೋದು, ಆಮೇಲೆ ಈ ಕಡೆ ಬರ್ತಕ್ಕಂಥವು ಸವರ್ಣ ದೀರ್ಘ
ದೀರ್ಘ ಸಂಧಿ ಆಗಿರ್ಬೋದು, ಗುಣಸಂಧಿ ಆಗಿರ್ಬೋದು, ವೃದ್ಧಿ ಸಂಧಿ ಆಗಿರ್ಬೋದು, ಎನ್ ಸಂಧಿ ಆಗಿರ್ಬೋದು, ಇಷ್ಟು ಎಲ್ಲಾ ಸಿಲೆಬಸ್ ಅನ್ನ ನಿಮಗ ಅಲ್ಲಿನ ಒಂದು ಸಪರೇಟ್ ಕ್ಲಾಸ್ ಅನ್ನ ಮಾಡಿ ಅದರಲ್ಲಿ ಕವರ್ ಮಾಡ್ಕೊಡ್ತೀನಿ. ಅದನ್ನ ಸಂಪೂರ್ಣವಾಗಿ ನೋಡಿದ್ರಿ ಅಂತಂದ್ರ ಅದ್ರಲ್ಲಿರ್ತಕ್ಕಂತಹ ಎಕ್ಸಾಂಪಲ್ಸ್ ಅನ್ನ ಬಿಟ್ಟು ನಿಮಗ್ ಬೇರೆ ಯಾವ ಎಕ್ಸಾಂಪಲ್ಸ್ ಬರಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಕ್ಲಾಸ್ ಮುಗಿದ ತಕ್ಷಣ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಆ ಕ್ಲಾಸ್ ಅನ್ನ ಮಾಡ್ತೀನಿ. ಆ ಕ್ಲಾಸ್ ಅನ್ನ ನೀವು ಸಂಪೂರ್ಣವಾಗಿ ನೋಡಿದ್ದೆ ಆದಲ್ಲಿ ಏನ್ ಮಾಡ್ತೀರಿ ಅಂತಂದ್ರ ಯಾವ್ಯಾವ ಸಂಧಿ ಒಳಗ ರೂಲ್ಸ್ ಏನೇನಿದೆ, ಅದು ಯಾವ ಸಂಧಿ, ಯಾವ್ದೇ ಒಂದು ಪದವನ್ನ ಕೊಟ್ರು ಅದ್ ಯಾವ ಸಂಧಿ ಆಗ್ತದ ಅಂತೇಳಿ ನಿಮ್ಗೆ ಡೈರೆಕ್ಟ್ ಆಗಿ ಹೇಳಕ್ ಬರ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿದಿನ ಕ್ಲಾಸ್ ಅನ್ನ ನೋಡ್ಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಒಂದು ವಿಷಯಗಳ ಕ್ಲಾಸ್ ಗಳನ್ನ ನೀವು ನೋಡಿದ್ದೆ ಅದ್ರಲ್ಲಿ 100% ಸ್ಕೋರ್ ಅನ್ನ ಮಾಡ್ತೀರಾ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ, ಮಹೇಶ, ಮಹಾ ಪ್ಲಸ್ ಈಶ, ಮಹಾ ಪ್ಲಸ್ ಈಶ ಇದೇನಾಗ್ತದ ಅಂತಂದ್ರ ಮಹೇಶ ಅಂತೇಳಿ ಆಗ್ತದ. ಹೌದಾ, ಮಹೇಶ. ಇಲ್ಲಿ ಏನಾಗ್ತದ ಅಂತಂದ್ರ ನಮಗ ಮಹಾ ಪ್ಲಸ್ ಈಶ ಸ್ವರಗಳ ಮುಂದೆ ಸ್ವರಗಳು ಬಂದು ಅದು ಏಕಾರ ಬಂದಿದ್ರ, ಸ್ವರಗಳ ಮುಂದೆ ಸ್ವರಗಳು ಬಂದು ಮಹಾ ಪ್ಲಸ್ ಈಶ ಇಲ್ಲಿ ಸ್ವರಗಳ ಮುಂದ ಏ ಉಚ್ಚಾರ ಆಗ್ಯದ ಅಂತಂದ್ರ ಏನಾಗ್ತದ್ರಿ ಇಲ್ಲಿ ನಮಗ ಇದು ಮಹೇಶ ಅನ್ನೋದು ನಮಗ ಗುಣಸಂಧಿಗೆ ಉದಾಹರಣೆ ಆಗ್ತದ. ಮಹೇಶ್ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಗ್ತದ, ಗುಣಸಂಧಿಗೆ ಉದಾಹರಣೆ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಆಗಮ ಸಂಧಿ ಅಂತಂದ್ರೆ ಏನ್ರಿ, ಯಕಾರ ಆಗಮ ಸಂಧಿ ಮತ್ ವಕಾರ ಆಗಮ ಸಂಧಿ ಅಂತೇಳಿ 2 ಸಂಧಿಗಳು ಬರ್ತಾವ ಆಗಮ ಸಂಧಿಯಲ್ಲಿ. ಅವುಗಳನ್ನು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಯಕಾರ ಆಗಮವಾಗಿ ಬಂದಿತ್ತು ಅಂದ್ರೆ ಅದಕ್ಕೆ ಯಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ವಕಾರ ಆಗಮವಾಗಿ ಬಂದಿತ್ತು ಅಂತಂದ್ರೆ ಅದಕ್ಕೆ ವಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂತಂದ್ರ ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದು ಆ ಮುಂದ ಏನ್ ಬರ್ಬೇಕು, ಪ್ಲಸ್ ಆನ ಬರ್ಬೇಕು. ಆವಾಗ ದೀರ್ಘ ಸ್ವರ ಅಂತಂದ್ರ ಆ ಲೋಪ, ಅಲ್ಲಿ ಆ ಏನಾಗ್ಬೇಕಂತಂದ್ರ ಆದೇಶವಾಗಿ ಬಂತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಇಂತಹ ಒಂದು ಇದಕ್ಕೇನ್ ಮಾಡ್ತೀನಿ ಅಂತಂದ್ರೆ ನಾನು ಸಂಪೂರ್ಣವಾಗಿ ಎಕ್ಸಾಂಪಲ್ಸ್ ಅನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಂತ ಏನೈತ್ ನೋಡ್ರಿ, ಪ್ರಾಚೀನ ಕಾಲದ ಹಸಿ ಮಾಂಸ ತಿಂದು ಮಾನವರು ಬದುಕುತ್ತಿದ್ದರು. ಏನ್ ಮಾಡ್ಬೇಕಂತಂದ್ರ ಈ ಸೆಂಟೆನ್ಸ್ ಅನ್ನ ಅರೇಂಜ್ ಮಾಡ್ಬೇಕು, ಸರಿಯಾದ ವಾಕ್ಯವನ್ನ ಮಾಡ್ಬೇಕು ಅಂತಂದ್ರ ನಮಗ್ PQRS ಅಂತ ಕೊಟ್ಟಿದಾರ. ಈ PQRS ಅಲ್ಲಿ ನಾವ್ ಯಾವ ರೀತಿ ಇದನ್ನ ಅರೇಂಜ್ ಮಾಡ್ಬೇಕು, ನಮಗ್ ಏನ್ ಗೊತ್ತಿರ್ಬೇಕು ಅಂತಂದ್ರ ನಾಮಪದ ಸರ್ವನಾಮಗಳು ಗೊತ್ತಿರ್ಬೇಕು. ಅವುಗಳನ್ನ ಫಸ್ಟ್ ನಾವು ಹಚ್ಬೇಕು. ಹೌದಾ, ಇಲ್ಲಿ ನೋಡ್ರಿ, ಪ್ರಾಚೀನ ಕಾಲದ ಮಾನವರು ಏನಾಗ್ತದ, ಮಾನವರು ಫಸ್ಟ್ ಬರಲ್ಲ. ಯಾಕಂದ್ರೆ ಇಲ್ಲಿ ಮಾನವರು ಪ್ರಾಚೀನ ಕಾಲದ ಹಸಿಮಾಂಸ ತಿಂದು ಬದುಕುತ್ತಿದ್ದರು ಅಂತ ಆಗಂಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಫಸ್ಟ್ ಏನ್ ಬರ್ತದ ಅಂತಂದ್ರೆ ಇದು 1 ನಂಬರ್ ಬರ್ತದ. ಪ್ರಾಚೀನ ಕಾಲದ ಮಾನವರು 2 ನಂಬರ್ ಬರ್ತದ. ನೆಕ್ಸ್ಟ್ ಹಸಿಮಾಂಸ ತಿಂದು ಬದುಕುತ್ತಿದ್ದರು 4 ನಂಬರ್ ಬರ್ತದ. ಹಾಗಾದ್ರೆ 1 ಯಾವ್ದೈತ್ರಿ, ಪಿ ಒಳಗೈತಿ. ಪಿ ಒಳಗ್ 4 ಅದಾವ, 4 ಒಂದು ಆಪ್ಷನ್ ಒಳಗ್ ಪಿ ಅದ. ಆಮೇಲೆ 2ನೇದು ಆರ್ ಅನ್ನುವಂಥದ್ದು ಇದು ಹೋಗ್ತೀಗ ಆಪ್ಷನ್, ಇದು ಹೋಯ್ತು. ಆರ್ ಅನ್ನೋದು ಇಲ್ಲಿ ಅದ. ನೆಕ್ಸ್ಟ್ 3ನೇದ್ ಯಾವ್ದು ಬರ್ಬೇಕು, ಕ್ಯೂ ಬರ್ಬೇಕು ಅಂತಂದ್ರ ಇದು ನಮಗ್ ಒಂದ ಆಪ್ಷನ್ ಒಳಗ ಆಪ್ಷನ್ ಬಿ ಒಳಗೈತಿ. ಹಾಗಾದ್ರ ಪ್ರಾಚೀನ ಕಾಲದ ಮಾನವರು ಹಸಿಮಾಂಸ ತಿಂದು ಬದುಕುತ್ತಿದ್ದರು. ಈ ರೀತಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಆಪ್ಷನ್ ತೆಗೆಯೋ ಮೂಲಕ ಏನ್ ಮಾಡ್ಬೇಕು, ನಮಗ್ ಆನ್ಸರ್ ಅನ್ನ ಕಂಡ್ಕೋಬೇಕಾಗ್ತದ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ರಾಮಾಯಣದಲ್ಲಿ ರಾಮನ ತಾಯಿಯ ಹೆಸರೇನು? ರಾಮಾಯಣದಲ್ಲಿ ರಾಮನ ತಾಯಿಯ ಹೆಸರೇನು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಸೌಮಿತ್ರಿ, ಕೈಕೆ, ಕೌಶಲ್ಯ, ಮಂದಾಕಿನಿ ಅಂತ ಕೊಟ್ಟಾರ. ಇದರಲ್ಲಿ ರಾಮನ ತಾಯಿಯರು 3 ಜನ. ಬಟ್ ಅಕ್ಯುರೇಟ್ ಆಗಿ ರಾಮನ ತಾಯಿ ಯಾರು? ಹೌದಾ, ದಶರಥನಿಗೆ 3 ಜನ ಹೆಂಡತಿಯರು. ದಶರಥನಿಗೆ ಏನು, ರಾಮನ ತಂದೆ ಯಾರು? ದಶರಥ. ರಾಮನ ತಂದೆ ಯಾರು? ರಾಮನ ತಂದೆ ದಶರಥ. ರಾಮನ ತಂದೆ ದಶರಥ. ದಶರಥನಿಗೆ 3 ಜನ ಹೆಂಡತಿಯರು. ಹೌದಾ, ಯಾರು? ಫಸ್ಟ್ನೇದಕ್ಕೆ ಸೌಮಿತ್ರಿ, 2ನೇದಕ್ಕೆ ಕೌಶಲ್ಯ, 3ನೇದಕ್ಕೆ ಯಾರು? ಕೈಕೇಯಿ ಅಂತ ಹೇಳಿ ಬರಿಬಹುದು ನಾವು. ಹೌದಾ, ಇದ್ ರೀತಿ ಏನ್ ಮಾಡ್ತಾರ ಅಂದ್ರೆ ಇದನ್ನ ಉಚ್ಚಾರ ಮಾಡ್ತಾರ, ಕೈಕೇಯಿ. ಹೌದಾ,
ಇಲ್ಲಿ ಸೌಮಿತ್ರಿಯ ಮಗ ಯಾರು ಅಂತಂದ್ರ ರಾಮ. ಸೌಮಿತ್ರಿಯ ಮಗ ಯಾರು? ರಾಮ. ಕೌಶಲ್ಯ ಮಗ ಯಾರು? ಲಕ್ಷ್ಮಣ. ಲಕ್ಷ್ಮಣ. ಕೈಕೇಯ ಮಗ ಯಾರು? ಕೈಕೇಯ ಮಕ್ಕಳು ಯಾರು ಅಂತಂದ್ರೆ ಇಬ್ರು ಜನ, ಭರತ ಮತ್ತು ಶತ್ರುಘ್ನ. ಭರತ ಮತ್ತು ಶತ್ರುಘ್ನ. ಭರತ ಮತ್ತು ಶತ್ರುಘ್ನರ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ ಕೈಕೇಯಿ ಮಕ್ಕಳಾಗ್ತಾರ. ಒಟ್ಟು ದಶರಥನಿಗೆ 4 ಜನ ಮಕ್ಕಳು. ರಾಮ ಯಾರ ಮಗ ರೀ? ಸೌಮಿತ್ರಿಯ ಮಗ. ಲಕ್ಷ್ಮಣ ಯಾರ ಮಗ? ಕೌಶಲ್ಯ ಮಗ. ಭರತ ಮತ್ತು ಶತ್ರುಘ್ನ ಯಾರ ಮಕ್ಕಳು ಅಂತಂದ್ರ ಕೈಕೇಯ ಮಕ್ಕಳು. ಹೌದಾ? ಹಾಗಾದ್ರೆ ಈ ನಮ್ಮ ಒಂದು ಪ್ರಶ್ನೆಗೆ ಆನ್ಸರ್ ಯಾವ್ದಾಗ್ತದ್ರಿ? ಇಲ್ಲಿ ರಾಮನ ತಾಯಿಯ, ರಾಮಾಯಣದಲ್ಲಿ ರಾಮನ ತಾಯಿ ಹೆಸರು ಏನಂತಂದ್ರ ಸೌಮಿತ್ರಿ ಅಂತ ಹೇಳಿ ನಮಗ ಆಗ್ತದ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆ ಎ ಇರ ಈ ಪ್ರತ್ಯಯ ಯಾವ ವಿಭಕ್ತಿಯದು ಅಂತೇಳಿ ಕೇಳಿದಾರ. ನಿಮ್ಗೆ ಆಲ್ಮೋಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಒಂದು ಪರೀಕ್ಷೆಯಲ್ಲಿ ಬರ್ತಕ್ಕಂಥವು 7 ವಿಭಕ್ತಿ ಪ್ರತ್ಯಯಗಳನ್ನ ಹೇಳ್ತಾರ. ಆಲ್ಮೋಸ್ಟ್ 8 ಇದ್ದಾವ. ಅದು ಇನ್ನೊಂದು ಯಾವ್ದಪ್ಪ ಅಂತಂದ್ರ ಸಂಬೋಧನಾ. ಇಲ್ಲಿ ಆ ಎ ಇರ ಈ ಅಂತ ಹೇಳಿ ಎಲ್ಲಿ ಯಾವ ಒಂದು ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತದ ಅಂತಂದ್ರ ಸಂಬೋಧನಾದಲ್ಲಿ ಬರ್ತದ. ಸಪ್ತಮಿಯಲ್ಲಿ ಏನ್ ಬರ್ತದ ಅಂತಂದ್ರ ಅಲ್ಲಿ. ಅಲ್ಲಿ ಸಪ್ತಮಿಯದ್ದು ವಿಭಕ್ತಿ ಪ್ರತ್ಯಯ ಏನಂತಂದ್ರ ಅಲ್ಲಿ. ಚತುರ್ಥಿದ್ ಏನಪ್ಪಾ ಅಂತಂದ್ರ ಕೆ ಹೀಗೆ ಗೆ ಗೆ ಹೀಗೆ ಕೆ ಅಂತ ಹೇಳಿ ಬರ್ತದ. ನೆಕ್ಸ್ಟ್ ಪ್ರಥಮದ ಏನ್ ಬರ್ತದ ಅಂತಂದ್ರ ನಮಗ ಉ ಅಂತ ಹೇಳಿ ಬರ್ತದ. ಉ ಉಚ್ಚಾರ ಆಗ್ತಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ? ಯಾವ ವಿಭಕ್ತಿ? ಪ್ರಥಮ ವಿಭಕ್ತಿ ಪ್ರತ್ಯಯ ಅಲ್ಲಿ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಅಲ್ಲಿ ಅಂತ ಹೇಳಿ ಬರ್ತದ. ನೆಕ್ಸ್ಟ್ ಚತುರ್ಥಿ ಯಾವ್ದು ಬರ್ತದೆ ಅಂತಂದ್ರೆ ಕೆ ಹೀಗೆ ಕೆ ಅಂತ ಹೇಳಿ ಬರ್ತದ. ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತಹದ್ದು. ಇಲ್ಲಿ ಸಂಬೋಧನಾ ಕೆ ಏನ್ ಬರ್ತದ ಅಂತಂದ್ರ ಆ ಎ ಇರ ಈ ಅಂತ ಹೇಳಿ ಬರ್ತದ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಗುಂಪಿಗೆ ಸೇರದ ಪದವನ್ನ ಗುರುತಿಸಿ. ಗುಂಪಿಗೆ ಸೇರದ ಪದವನ್ನ ನಾವು ತೆಗಿಬೇಕು. ಹಾಗಾದ್ರೆ ತುತ್ತ ತುದಿ, ಬೇಗ ಬೇಗ, ಕಟ್ ಕಡಲ್, ರೀತಿ ರೀತಿ ಅಂತಂದ್ರ ಇಲ್ಲಿ 3 ಪದಗಳು ಒಂದೇ ಒಂದು ಅರ್ಥವನ್ನ ಹೊಂದಿದಾವ. ಇನ್ನೊಂದು ಪದ ಒಂದು ಬೇರೆ ಅರ್ಥವನ್ನ ಹೊಂದಿದ್ದೆ. ಹಾಗಾದ್ರೆ ಅದ್ ಯಾವ್ದಂತೇಳಿ ನಾವು ನೋಡ್ತಾ ಹೋಗೋಣ. ತುದಿ ತುದಿ ತುತ್ತ ತುದಿ. ಏನ್ರಿ? ತುದಿ ತುದಿ ತುತ್ತ ತುದಿ. ತುದಿ ತುದಿ ತುತ್ತ ತುದಿ ಅಂತೇಳಿ ಆಗ್ತದ. ನೆಕ್ಸ್ಟ್ ಬೇಗ ಬೇಗ ಅನ್ನೋದು ಇಲ್ಲಿ ದ್ವಿರುಕ್ತಿ ಪದ. ಬೇಗ ಬೇಗ ಅಂತಂದ್ರ ಒಂದೇ ಪದವನ್ನ 2 ಸರಿ ಹೇಳೋದಕ್ಕ ದ್ವಿರುಕ್ತಿ ಅಂತೇಳಿ ಕರಿತೀವಿ. ದ್ವಿರುಕ್ತಿ ಪದ ಏನಪ್ಪಾ ಅಂತಂದ್ರ ಬೇಗ ಬೇಗ. ತುತ್ತ ತುದಿ ಅಂತಂದ್ರ ಇದು ಕೂಡ ಏನಂತಂದ್ರ ದ್ವಿರುಕ್ತಿ. ನೆಕ್ಸ್ಟ್ ಇಲ್ಲಿ ರೀತಿ ರೀತಿ ಅನ್ನೋದು ಕೂಡ ನಮ್ಗೆ ಏನಾಗ್ತದ ಅಂತಂದ್ರ ದ್ವಿರುಕ್ತಿನ ಆಗ್ತದ. ಹೌದಾ? ಹಾಗಾದ್ರ ಇಲ್ಲಿ ನಮಗ ಕಟ್ ಕಡಲ್ ಅನ್ನೋದು ಏನಪ್ಪಾ ಅಂತಂದ್ರ ಇಲ್ಲಿ ಅನುಕರನಾಮೆಯ. ಅನುಕರನಾಮಕ್ಕೆ ಉದಾಹರಣೆ ಯಾವ್ದಂತಂದ್ರೆ ಇಲ್ಲಿ ನಮಗ ಕಟ್ ಕಡಲ್ ಅನ್ನುವಂಥದ್ದು ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ತುದಿ ತುದಿ ತುತ್ತ ತುದಿ ಅನ್ನೋದು ದ್ವಿರುಕ್ತಿ ಆಗ್ತದ. ಬೇಗ ಬೇಗ ಅನ್ನೋದು ದ್ವಿರುಕ್ತಿ ಆಗ್ತದ. ರೀತಿ ರೀತಿ ಅನ್ನೋದು ದ್ವಿರುಕ್ತಿ ಆಗ್ತದ. ಹಾಗಾದ್ರೆ ಕಟ್ ಕಡಲ್ ಯಾಕಪ್ಪ ಕಟ್ ಕಡಲ್ ಅನುಕರನಾಮೆ ಆಗ್ತದ? ಇದೊಂದು ಶಬ್ದವನ್ನ ಸೂಚಿಸ್ತದ, ಇದೊಂದು ಸೌಂಡ್ ಅನ್ನ ಸೂಚಿಸ್ತದ. ಅದಕ್ಕಾಗಿ ಏನಾಗ್ತದ ಅಂತಂದ್ರೆ ನಮಗ ಅನುಕರನಾಮಯಕ್ಕೆ ಉದಾಹರಣೆ ಆಗ್ತದ. ಗುಂಪಿಗೆ ಸೇರಿದ ಪದ 3 ಒಂದೇ ರೀತಿ ಅದಾವ. ಒಂದು ಕಟ್ ಕಡಲ್ ಅನ್ನುವಂಥದ್ದು ಬೇರೆ ಆಗ್ಯದ, ಅನುಕರನಾಮಯವಾಗ್ಯದ. ಹಾಗಾಗಿ ಏನಂತಂದ್ರೆ ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಕೆಳಗಿನವುಗಳಲ್ಲಿ ಸರಿಯಾದ ಪದ ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿ ನಿಮಗ ಕಾಗುಣಿತ ದೋಷ ಯಾವುದೈತಿ ಅಂತ ಹೇಳಿ ಕೇಳ್ತಾರ, ಅಥವಾ ಸರಿಯಾದ ಪದ ಯಾವುದು ಅಂತ ಹೇಳಿ ಕೇಳ್ತಾರ, ಇಲ್ಲ ಅಂದ್ರೆ ದೋಷವಿಲ್ಲದ ಪದ ಯಾವುದು ಅಂತ ಹೇಳಿ ಕೇಳ್ತಾರ. ಹಾಗಾದ್ರೆ ಇಲ್ಲಿ ಘನನೀಯ ಘನನೀಯ ಗಣನೀಯ ಘನನೀಯ ಅಂತ ಹೇಳಿ ಬಂದದ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಸರಿಯಾದ ಪದ ಯಾವುದು ಅಂತೇಳಿ ನಾವು ನೋಡಿದಾಗ ಆಪ್ಷನ್ ಬಿ ಅಲ್ಲಿ ಇರ್ತಕ್ಕಂಥದ್ದು ಗಣನೀಯ ಪದಕ್ಕ ಅರ್ಥ ಕರೆಕ್ಟ್ ಆಗಿರುವಂತದ್ದು. ಕಾಗುಣಿತ ಯಾವುದೇ ದೋಷವಿಲ್ಲಂತಹ ಪದ ಯಾವ್ದಾಗ್ತದ ಅಂತಂದ್ರೆ ನಮಗ ಗಣನೀಯ ಅನ್ನುವಂಥದ್ದೊಂದು ಬರ್ತದ. ಓಕೆ, ಇವುಗಳಲ್ಲಿ ಯಾವುದು ಭಾರತದ ನೆರೆಯ ದೇಶವಲ್ಲ ಅಂತೇಳಿ ಕೇಳಿದ. ಹೌದಾ? ಇವುಗಳಲ್ಲಿ ಯಾವುದು ಭಾರತದ ನೆರೆಯ ದೇಶವಲ್ಲ ಅಂತೇಳಿ ಕೇಳಿದಾಗ ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನೇಪಾಳ ಅನ್ನೋದು ಏನಂತಂದ್ರ ಭಾರತದ ನೆರೆಯ ದೇಶ, ಬಾಂಗ್ಲಾದೇಶ ಅನ್ನೋದು ಭಾರತದ ನೆರೆಯ ದೇಶ,
ಶ್ರೀಲಂಕಾ ಅನ್ನೋದು ಕೂಡ ಭಾರತದ ನೆರೆಯ ದೇಶ. ಭಾರತದ ಕೆಳಗಡೆ ಏನ್ ಬರ್ತದ ಅಂತಂದ್ರ ಶ್ರೀಲಂಕಾ ಬರ್ತದ. ಅಲ್ಲಿ ಬಾಂಗ್ಲಾದೇಶ ಏನ್ ಬರ್ತದ ಅಂತಂದ್ರ ಪೂರ್ವಕ್ಕೆ ಬರ್ತದ. ನೇಪಾಳ ಅನ್ನೋದು ಏನ್ ಬರ್ತದ ಅಂತಂದ್ರೆ ಇಲ್ಲಿ ಈಶಾನ್ಯ ದಿಕ್ಕಿಗೆ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ ಜಪಾನ್ ಅನ್ನೋದು ಇಲ್ಲಿ ಭಾರತವನ್ನ ಬಿಟ್ಟು ಏನಾಗ್ತದ ಅಂತಂದ್ರ ನಮಗ ದೂರ ಬರೋದ್ರಿಂದ ಏನಾಗ್ತದ ಇಲ್ಲಿ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಾಗ್ತದ ಇಲ್ಲಿ ನಮಗ ಆನ್ಸರ್ ಏನಾಗ್ತದ್ರಿ ಇಲ್ಲಿ ಜಪಾನ್ ಅಂತ ಹೇಳಿ ಆಗ್ತದ. ಇಲ್ಲಿ ಯಾವ ಆಪ್ಷನ್ ರೀ? ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ, ಕುಂಬಾರಗಿತ್ತಿ ಈ ಪದದ ಪುಲ್ಲಿಂಗ ರೂಪ. ಕುಂಬಾರಗಿತ್ತಿ ಈ ಪದದ ಪುಲ್ಲಿಂಗ ರೂಪ ಅಂತ ಹೇಳಿ ಕೇಳಿದಾರ ಅಥವಾ ಲಿಂಗ ಬದಲಾಯಿಸಿ ಅಂತ ಹೇಳಿ ಕೇಳ್ಬೋದು. ಕುಂಬಾರಗಿತ್ತಿ ಏನಾಗ್ತದ ಅಂತಂದ್ರ ಕಂಬಾರ ಆಗಂಗಿಲ್ಲ, ಕುಂಬಾರ ಅಂತ ಹೇಳಿ ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಇಲ್ಲಿ ಪುಲ್ಲಿಂಗದೊಳಗ ಕುಂಬಾರ ಅಂತಂದ್ರ ನಾವು ಸ್ತ್ರೀಲಿಂಗದೊಳಗ ಕುಂಬಾರಗಿತ್ತಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಕೈ ಕೆಸರಾಗು ಈ ನುಡಿಗಟ್ಟಿನ ಅರ್ಥ. ಕೈ ಕೆಸರಾಗು ಈ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ಸಮಾನವಾಗಿ ದುಡಿ, ಶ್ರಮಪಟ್ಟು ದುಡಿ, ಹೊಲಸು ಮಾಡಿಕೋ, ಬಾಯಿ ಮೊಸರು ಅಂತೇಳಿ ನಮಗ ಆಪ್ಷನ್ ಕೊಟ್ಟಾರ. ಇಲ್ಲಿ ಈ ಒಂದು ನುಡಿಗಟ್ಟನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಏನಾಗ್ಬೇಕು ಅಂತಂದ್ರ ಕೈ ಕೆಸರಾಗು ಅಂತಂದ್ರ ಕೈ ಕೆಸರಾದ್ರನ ಬಾಯಿ ಮೊಸರು ಅಂತೇಳಿ ನಮಗ್ ಗಾದೆ ಮಾತದ. ಇದರಲ್ಲಿ ಕೈ ಕೆಸರಾಗುದ್ರ ಅರ್ಥ ಏನು ಅಂತಂದ್ರ ನಮಗ ಶ್ರಮ ಪಟ್ಟು ದುಡಿಬೇಕು. ಶ್ರಮ ಪಟ್ಟು ದುಡಿದ್ರ ಮಾತ್ರ ಏನಾಗ್ತದ ಅಂತಂದ್ರ ನಮಗ ಬೇಕಾದದ್ದನ್ನ ನಾವು ಪಡ್ಕೋಬಹುದು. ಬಾಯಿ ಮೊಸರ ಆಗ್ತದ. ಬಾಯಿ ನಮಗ ಮೊಸರ ಆಗೋದು ಅಂತಂದ್ರ ಅದ್ರ ಅರ್ಥ ಏನು? ನಮಗ್ ಬೇಕಾದದ್ದನ್ನ ಪಡ್ಕೋಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕು? ಶ್ರಮ ಪಟ್ಟು ದುಡಿಬೇಕು ಅನ್ನೋದ ಈ ಒಂದು ಗಾದೆ ಮಾತಿನ ನುಡಿಗಟ್ಟಿನ ಅರ್ಥ ಏನಾಗ್ತದ ಅಂತಂದ್ರ ಶ್ರಮ ಪಟ್ಟು ದುಡಿ ಅಂತ ಹೇಳಿ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆ, ನಂದಿ ಬೆಟ್ಟ ತುಂಬಾ ವಿವಿಧ ಮರಗಳನ್ನು ಹೊಂದಿದೆ. ನಂದಿ ಬೆಟ್ಟ ತುಂಬಾ ವಿವಿಧ ಮರಗಳನ್ನ ಹೊಂದಿದೆ. ಈ ವಾಕ್ಯದಲ್ಲಿರುವ ಬೆಟ್ಟ ಪದವು ಏನನ್ನ ಸೂಚಿಸ್ತೈತಿ ಅಂತಂದ್ರ ರೂಢನಾಮ, ಅಂಕಿತನಾಮ, ಗುಣವಾಚಕ, ಅನ್ವರ್ತಕ ನಾಮ ಅಂತ ಹೇಳಿ ಕೊಟ್ಟಿದಾರ. ಹಾಗಾದ್ರೆ ಇಲ್ಲಿ ಬೆಟ್ಟ ಪದವು ರೂಢಿಯಿಂದ ಬಂದಿರತಕ್ಕಂತ ಪದ. ಹಾಗಾಗಿ ಏನ್ ಸೂಚಿಸ್ತದ ಅಂತಂದ್ರ ಇಲ್ಲಿ ನಮಗ ರೂಢನಾಮವನ್ನ ಸೂಚಿಸ್ತದ. ಇನ್ ಅಂಕಿತ ನಾಮ ಅಂತಂದ್ರ ಏನ್ರಿ? ಅಂಕಿತ ನಾಮ ಅಂತಂದ್ರ ನಾವು ನಮ್ಮ ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ನಾವು ಇಟ್ಟುಕೊಂಡಂತ ಹೆಸರುಗಳೇ ಏನಪ್ಪಾ ಅಂತಂದ್ರ ನಮಗ ಅಂಕಿತ ನಾಮಗಳಾಗ್ತಾವ. ಇನ್ನು ಗುಣವಾಚಕ ಅಂತಂದ್ರ ಯಾವುದೇ ವ್ಯಕ್ತಿಯ ಅಥವಾ ವಸ್ತುವಿನ ಗುಣ ಸ್ವಭಾವವನ್ನ ಏನಾದ್ರೂ ತಿಳಿಸ್ತಿತ್ತು ಅಂತಂದ್ರ ಅದಕ್ಕೆ ಗುಣವಾಚಕ ಅಂತ ಹೇಳಿ ಕರಿತೀವಿ. ಇನ್ನು ಅನ್ವರ್ತಕ ನಾಮ ಅಂತಂದ್ರ ಏನಪ್ಪಾ ಅಂತಂದ್ರ ಯಾವುದೇ ವ್ಯಕ್ತಿಯ ವೃತ್ತಿಯನ್ನ ಆಧರಿಸಿ ಅಥವಾ ಅವನ ನಡವಳಿಕೆಯನ್ನ ಆಧರಿಸಿ ಏನಾದ್ರೂ ನಾವು ಅವನಿಗೆ ಹೆಸರು ಇಟ್ಟಿದ್ವಿ ಅಥವಾ ಅವನಿಗೆ ಏನಾದ್ರೂ ನಾವು ಕರಿತಿದ್ವಿ ಅಂತಂದ್ರೆ ಏನಾಗ್ತದ? ಇದು ಅನ್ವರ್ತಕ ನಾಮ ಆಗ್ತದ. ಉದಾಹರಣೆಗೆ ಕುಂಟ, ಕುರುಡ, ಬಡಿಗ, ವಕೀಲ, ಶಿಕ್ಷಕ ಇಂಥವುಗಳಿಗೆ ಎಲ್ಲ ಏನಂತ ಕರಿತೀವಿ ಅಂತಂದ್ರೆ ನಾವು ಅನ್ವರ್ತಕ ನಾಮ ಅಂತ ಹೇಳಿ ಕರಿತೀವಿ. ಗುಣವಾಚಕ ಅಂತಂದ್ರ ಒಳ್ಳೆಯ, ಕೆಟ್ಟ, ಬಿಳುಪು, ಕಪ್ಪು ಇಂಥವೆಲ್ಲ ಏನಂತ ಕರಿತೀವಿ ಅಂತಂದ್ರ ನಾವು ಗುಣವಾಚಕ ಅಂತ ಹೇಳಿ ಕರಿತೀವಿ. ಅಂಕಿತ ನಾಮ ಅಂತಂದ್ರೆ ಏನ? ನಿಮ್ಮ ಹೆಸರುಗಳು. ಹೌದು, ನಿಮ್ಮ ಹೆಸರುಗಳನ್ನ ಕಮೆಂಟ್ ಮಾಡ್ರಿ ನೋಡೋಣ. ಅಂಕಿತ ನಾಮಕ ಉದಾಹರಣೆ ಆಗ್ತಾವ. ಓಕೆ, ಅಂಕಿತ ನಾಮಕ ಉದಾಹರಣೆ ಯಾವಂತಂದ್ರ ನಿಮ್ಮ ಹೆಸರುಗಳು. ನಾವ್ ಇಟ್ಕೊಂಡಂತ ಹೆಸರುಗಳಿಲ್ಲ, ನಮ್ಮೆಲ್ಲಾ ಹೆಸರುಗಳೇನು? ನಾವು ಇಟ್ಕೊಂಡಂತ ಹೆಸರು. ನನ್ನ ಹೆಸರನ್ನ ನಾನ್ ಕಮೆಂಟ್ ಮಾಡ್ತೀನಿ, ನಿಮ್ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆ ನನ್ನ ಹೆಸರು ಅಂತೇಳಿ ಕಮೆಂಟ್ ಮಾಡ್ರಿ, ನಿಮ್ಮ ಹೆಸರು ಹಾಕ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್, ತಾವರೆ ಈ ಪದಕ್ಕೆ ಅರ್ಥ ಕೊಡುವ ಇನ್ನೊಂದು ಪದ. ತಾವರೆ ಪದಕ್ಕೆ ಅರ್ಥ ಕೊಡುವ ಇನ್ನೊಂದು ಪದ ಯಾವುದು ಅಂತೇಳಿ. ತಾವರೆ ಅಂತಂದ್ರ ನಾವು ಅದೊಂದು ಪುಷ್ಪ, ಅದೊಂದು ಹೂವು. ಹೌದಾ? ಪುಷ್ಪ, ಹೂವು. ಇದನ್ನ ಹಾಕಕ್ ಬರಲ್ಲ. ತಾವರೆ ಅಂತಂದ್ರ ಮಲ್ಲಿಗೆನು ಅಲ್ಲ, ಸಂಪಿಗೆನು ಅಲ್ಲ. ಹಾಗಾಗಿ ನಮಗ ತಾವರೆ ಪದದ ಇನ್ನೊಂದು ಅರ್ಥ ಕೊಡುವ ಇನ್ನೊಂದು ಪದ ಯಾವ್ದಪ್ಪ ಅಂತಂದ್ರ ನಮಗ ಕಮಲಕ್ಕ ನಾವೇನಂತ ಕರಿತೀವಿ ಅಂತಂದ್ರ ತಾವರೆ ಅಂತಾನು ಕರಿತೀವಿ. ಇನ್ನೊಂದು ಪದ ಪದ್ಮ ಅಂತಾನು ಕರಿತೀವಿ. ಹೌದಾ? ಪದ್ಮ ಅಂತಾನು ಕರಿತೀವಿ, ಪಂಕಜ ಅಂತಾನು ಕರಿತೀವಿ. ಪಂಕಜ ಅಂತಾನು ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಕರಿತೀವಿ. ಪಂಕಜ. ಹೌದಾ? ಪಂಕಜ ಅಂತಾನು ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಕಮಲಕ್ಕೆ ಇರುವಂತ ಹೆಸರುಗಳು. ಇದರಲ್ಲಿ ನೀವ್ ಏನ್ ಮಾಡ್ಬೋದು ಅಂತಂದ್ರ ಗುಂಪಿಗೆ ಸೇರದ ಪದ ಅಂತೇಳಿ ನಿಮ್ಗೆ ಕೇಳ್ಬೋದು. ಕಮಲ, ಪದ್ಮ, ಪಂಕಜ ಕೊಟ್ಟು ನಿಮಗ್ ಇನ್ನೊಂದು ಬೇರೆ ಇಲ್ಲಿ ಮಲ್ಲಿಗೆ ಏನಾದ್ರು ಕೊಟ್ರು ಅಂತಂದ್ರ ಅದು ಗುಂಪಿಗೆ ಸೇರದ ಪದ ಆಗ್ತದ. ಹಾಗಾಗಿ ಕಮಲಕ್ಕೆ ಇರುವಂತ ಹೆಸರುಗಳು ನೋಡ್ರಿ, ನೆನ್ಪಿಟ್ಕೊಂಡ್ಬಿಡ್ರಿ. ತಾವರೆ, ಪದ್ಮ, ಪಂಕಜ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಬಸವಣ್ಣನವರ ಅಂಕಿತ ನಾಮವನ್ನ ಗುರುತಿಸಿ. ಹಾಗಾದ್ರೆ ಬಸವಣ್ಣನವರ ಅಂಕಿತ ನಾಮ ನಮಗೂ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ಏನಾಗ್ತದ ಇಲ್ಲಿ? ಕೂಡಲ ಸಂಗಮ ದೇವ. ಕೂಡಲ
ಸಂಗಮ ದೇವ. ಕೂಡಲ ಸಂಗಮ ದೇವ ಅನ್ನೋದು ಯಾರ್ದು? ಬಸವಣ್ಣನವರದು. ಇವರೊಬ್ಬ 12ನೇ ಶತಮಾನ ಕಂಡಿರ್ತಕ್ಕಂತಹ ಒಬ್ಬ ಪ್ರಸಿದ್ಧ ವಚನಕಾರ ಅಂತಾನೆ ಹೇಳ್ಬೋದು. ಅನುಭವ ಮಂಟಪವನ್ನ ಸ್ಥಾಪಿಸಿದವರು ಅಂತ ಹೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳು ಬಸವಣ್ಣನವರ ಅಂಕಿತ ನಾಮ ಯಾವುದು? ಇವರ ವಚನಗಳ ಅಂಕಿತ ನಾಮ ಯಾವುದಪ್ಪ ಅಂತಂದ್ರ ಇಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳಾಗ್ತದ. ನೆಕ್ಸ್ಟ್ ಇನ್ನು ಚೆನ್ನಮಲ್ಲಿಕಾರ್ಜುನ ಅನ್ನೋದು ಯಾರ್ದು? ಅಕ್ಕ ಮಹಾದೇವಿದು. ಹೌದಾ? ಅಕ್ಕ ಮಹಾದೇವಿದು. ಇವಳು ಕೂಡ ಏನಂತಂದ್ರ ವಚನಕಾರ್ತಿ, ಕವಯಿತ್ರಿ ಅಂತ ಹೇಳಿ ಕರಿತೀವಿ, ಅಕ್ಕ ಮಹಾದೇವಿ. ಹೌದಾ? ನೆಕ್ಸ್ಟ್ ಕಾಗಿನೆಲೆ ಆದಿಕೇಶವ ಯಾರ್ದು? ಕಾಗಿನೆಲೆ ಆದಿಕೇಶವ ಕನಕದಾಸರು. ಕಾಗಿನೆಲೆ ಆದಿಕೇಶವ ಯಾರ್ದು? ಕನಕದಾಸರದು. ಇನ್ನು ಗುಹೇಶ್ವರ ಯಾರ್ದು? ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಅವ್ರದ್ದು ಯಾವ್ದಂತಂದ್ರ ಗುಹೇಶ್ವರ. ಅಲ್ಲಮ ಪ್ರಭು ಅವ್ರದ್ದು ಗುಹೇಶ್ವರ ಎಂಬ ಅಂಕಿತ ನಾಮ ವಚನಾಂಕಿತ ಏನು ಅಂತಂದ್ರ ಗುಹೇಶ್ವರ. ಕನಕದಾಸರ ವಚನಾಂಕಿತ ಏನಂತಂದ್ರ ಕಾಗಿನೆಲೆ ಆದಿಕೇಶವ. ನೆಕ್ಸ್ಟ್ ಅಕ್ಕ ಮಹಾದೇವಿಯ ವಚನಾಂಕಿತ ಏನಂತಂದ್ರ ಚೆನ್ನಮಲ್ಲಿಕಾರ್ಜುನ. ಬಸವಣ್ಣನವರ ವಚನಾಂಕಿತ ಏನಪ್ಪಾ ಅಂತಂದ್ರ ಕೂಡಲ ಸಂಗಮ ದೇವ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಇದಕ್ಕೆಲ್ಲ ಸಂಪೂರ್ಣವಾಗಿ ನೀವೇನ್ ಮಾಡ್ಕೊಡ್ರಿ ಅಂತಂದ್ರ ನೋಡ್ಕೊಡ್ರಿ, ಯಾರ್ಯಾರ್ದು ಏನೇನ್ ಬರುತ್ತೆ ಅಂತ ಹೇಳಿ ನೋಡ್ಕೊಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಸಭ್ಯ ಪದವನ್ನು ಬಿಡಿಸಿ ಬರೆದಾಗ ನಮಗ ಏನಾಗ್ಬೇಕು? ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದಕ್ ಬರ್ಬೇಕು. ಸಭ್ಯ ಪದವನ್ನ ಬಿಡಿಸಿ ಬರೆದಾಗ ಏನಾಗ್ತದ ಅಂತ ಹೇಳಿ ನೋಡ್ತಾ ಹೋಗೋಣ. ಸ ಒಳಗ ನಮಗ್ ಏನ್ ಸೇರೈತ್ರಿ? ಸ ಒಳಗ ಯಾವ ಸ್ವರ ಸೇರೈತಿ ಅಂತಂದ್ರ ಸ ವ್ಯಂಜನದ ಜೊತೆಗೆ ಅ ಸೇರೈತಿ. ಹೌದಾ? ಆಮೇಲೆ ಸ ಆಗ್ಯದ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ನಮಗ ಸಭ್ಯ ಭ ದೊಡ್ಡ ಭ ಅದ. ಓಕೆ, ಪ್ಲಸ್ ದೊಡ್ಡ ಭ ವ್ಯಂಜನ್, ದೊಡ್ಡ ಭ ವ್ಯಂಜನ್ ಪ್ಲಸ್ ಯಾವ್ದ್ರದ್ದು ಒತ್ತದರಿ ಇಲ್ಲಿ? ಒತ್ ಯಾವ್ದ್ರದ ಅಂದ್ರ ಒತ್ತಕ್ಷರ ಯಾವ್ದ್ರದ? ಯದದ. ಯ ವ್ಯಂಜನ್ ಆಗ್ಬೇಕು ಪ್ಲಸ್ ಸಭ್ಯ ಅ ಆಯ್ತು ಆ ಆಯ್ತು ಏನೈತಿ ನೋಡ್ರಿ. ಹೌದಾ? ಇಲ್ಲಿ ಅ ಇರೋದ್ರಿಂದ ನಮಗ್ ಸರಿಯಾದಂತಹ ಉತ್ತರ ಯಾವ ಆಪ್ಷನ್ ಒಳಗ ಐತಿ ನೋಡ್ರಿ? ಸ ವ್ಯಂಜನ್ ಪ್ಲಸ್ ಅ, ಭ ವ್ಯಂಜನ್ ಪ್ಲಸ್ ಯ ಪ್ಲಸ್ ಅ ಅಂತಂದ್ರೆ ಇಲ್ಲಿ ನಮಗ ಆಪ್ಷನ್ ಬಿ ಒಳಗೆ ಏನೈತಿ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ ನೋಡ್ರಿ. ಇಂತಹ ಒಂದು ಏನ್ ಮಾಡ್ರಿ ಅಂತಂದ್ರ ಪದ್ಮ ಈ ಪದವನ್ನ ಬಿಡಿಸಿ ನನಗೆ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮೂಲಕ ನೀವೇನ್ ಮಾಡ್ರಿ ಈ ಒಂದು ಪದವನ್ನ ಯಾವ ರೀತಿ ನೀವು ಬಿಡಿಸಿ ಬರೀತೀರಿ ಅಂತ ಹೇಳಿ ಬರ್ದು ಕಮೆಂಟ್ ಬಾಕ್ಸ್ ಅಲ್ಲಿ ನನಗ ಹಾಕ್ರಿ. ಓಕೆ, ಪದ್ಮ ಪದವನ್ನ ಬಿಡಿಸಿ ಬರೀರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಕ್ಕರೆ ಪದದಲ್ಲಿ ಕ ಎಂಬುದು ಏನಾಗ್ತದೆ ಅಂತ ಹೇಳಿ ಕೇಳಿದಾರ. ಕದ ಕೆಳಗಡೆ ಏನು ಒತ್ತು ಬಂದದ ಅಂತಂದ್ರ ಕದ್ ಒತ್ತೇ ಬಂದದ. ಹಾಗಾಗಿ ಒಂದೇ ಜಾತಿಯ ಎರಡು ಅಕ್ಷರಗಳು ಅಥವಾ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವುದಕ್ಕ ನಾವೇನಂತ ಕರಿತೀವಿ ಅಂತಂದ್ರ ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಹೌದಾ? ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವುದಕ್ಕ ನಾವು ಸಜಾತಿ ಒತ್ತಕ್ಷರ, ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಇನ್ನು ವಿಜಾತಿ ಸಂಯುಕ್ತಾಕ್ಷರ ಅಂತಂದ್ರೆ ಏನ್ರಿ? ಎರಡು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿರ್ಬೇಕು. ಫಾರ್ ಎಕ್ಸಾಂಪಲ್ ಕ ತ ಒತ್ತು ಸೇರಿಸೋದು ತ ಆಗ್ತದ. ಹೌದಾ? ತ ಆಗ್ತದ. ಇಲ್ಲಿ ರಕ್ತ ಅಂತ ಹೇಳಿ ಬರಿತೀವಲ್ಲ, ರಕ್ತ ನೋಡ್ರಿ, ರಕ್ತ. ಕ ತ ವ್ಯಂಜನ ಸೇರಿದ್ರ ಇದೇನಪ್ಪಾ ಅಂತಂದ್ರ ನಮ್ಗ ವಿಜಾತಿ ಸಂಯುಕ್ತಾಕ್ಷರ. ಇನ್ನು ವರ್ಗೀಯ ವ್ಯಂಜನಗಳು ಎಷ್ಟದಾವ ಅಂತಂದ್ರ 25 ಅದಾವ. ಅವರ್ಗೀಯ ವ್ಯಂಜನಗಳು ಎಷ್ಟದಾವ ಅಂತಂದ್ರ 9 ಅದಾವ. ಹಾಗಾಗಿ ವಿದ್ಯಾರ್ಥಿಗಳು ಇವನ್ನ ಸಂಪೂರ್ಣವಾಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಇಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗೋದಕ್ಕ ಸಜಾತಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಬೇರೆ ಬೇರೆ ಜಾತಿಯ ಎರಡೂ ವ್ಯಂಜನಗಳು ಸೇರಿ ಆಗೋದಕ್ಕ ನಾವೇನಂತ ಕರಿತೀವಿ? ವಿಜಾತಿ ಒತ್ತಕ್ಷರ ಅಂತೇಳಿ, ವಿಜಾತಿ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಕೊನೆಯ ಪ್ರಶ್ನೆ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ. ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಬಟನ್ ಅನ್ನ ಕೊಡೋದನ್ನ ಮರಿಬೇಡ್ರಿ. ಯಾಕಂತಂದ್ರೆ ಇದೇ ಒಂದು ನಿಮ್ಮ ಒಂದು ಲೈಕ್ ಬಟನ್ ನಮ್ಗೆ ಏನಾಗ್ತದ ಅಂತಂದ್ರೆ ಇನ್ನೂ ಹೆಚ್ಚಾಗಿ ವಿಷಯವನ್ನ ನಿಮ್ಗೆ ತಿಳಿಸೋದಕ್ಕ ನಮಗೂ ಕೂಡ ಪ್ರೋತ್ಸಾಹ ಬರ್ತದ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಕೆಳಗಿನ ಯಾವುದು ಆದೇಶ ಸಂಧಿಯ ನಿಯಮವಾಗಿದೆ ಅಂತ ಹೇಳಿ ಕೇಳಿದಾರ. ಹೌದಾ? ಆದೇಶ ಸಂಧಿಯ ನಿಯಮ ಯಾವ್ದಾಗೈತಿ ಅಂತ ಹೇಳಿ ಕೇಳಿದಾರ.
ಇದು ಕೂಡ ಏನಂತಂದ್ರ ಹೋದ್ ವರ್ಷ ನಮಗ್ ಮೊರಾರ್ಜಿ ಎಕ್ಸಾಮ್ಗಳಲ್ಲಿ ಏನ್ ಕೇಳಿದ್ರು ಅಂತಂದ್ರ ಕತಪಗಳಿಗೆ ಆದೇಶ ಸಂಧಿಯಲ್ಲಿ ಕತಪಗಳಿಗೆ ಯಾವುಗಳು ಯಾವ ಅಕ್ಷರಗಳು ಆದೇಶವಾಗಿ ಬರ್ತಾವ ಅಂತ ಹೇಳಿ ಕೇಳಿದ್ರ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಯಾವ್ದು ಸರಿಯಾದ ಉತ್ತರ ಅಂತಂದ್ರ ನಮಗ ಕತಪಗಳಿಗೆ ಗದಬಗಳು ಆದೇಶವಾಗುವುದು ಏನಂತಂದ್ರ ಆದೇಶ ಸಂಧಿಯ ಒಂದು ನಿಯಮ. ಹೌದಾ? ಹಾಗಾದ್ರೆ ಇಲ್ಲಿ ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದ್ರ ಅವು ದೀರ್ಘ ಸ್ವರಗಳಾದ್ರೆ ಇದ್ ಯಾವ ಸಂಧಿ ಅಂತಂದ್ರ ನಮಗ ಸವರ್ಣ ದೀರ್ಘ ಸಂಧಿ ಅಂತೇಳಿ ನಾವು ಕರಿತೀವಿ. ಸವರ್ಣ ದೀರ್ಘ ಸಂಧಿ ಅಂತೇಳಿ ನಾವು ಕರಿತೀವಿ. ಓಕೆ, ಹಾಗಾದ್ರ ಇನ್ನ ನೆಕ್ಸ್ಟ್ ಸ್ವರ ಪ್ಲಸ್ ಸ್ವರ ಲೋಪ ಆದ್ರ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರ ಲೋಪ ಆದ್ರೆ ಏನಂತ ಕರಿತೀವಿ ಅಂತಂದ್ರೆ ಇದನ್ನ ಲೋಪ ಸಂಧಿ ಅಂತೇಳಿ ಕರಿತೀವಿ. ಇದು ಏನ ಲೋಪ ಸಂಧಿದ್ದು ನಿಯಮ. ನೆಕ್ಸ್ಟ್ ಅ ಮುಂದ ಇ ಬಂದ ಮುಂದ ಇ ಬಂದ ಕಾರಾದೇಶ ಆರಾದೇಶ ಬಂದ್ರ ಏನಾಗ್ತದ ಅಂತಂದ್ರು ಇಲ್ಲಿ ಏನಾಗ್ತದ ಅಂತಂದ್ರ ಇದು ನಮಗ ಆದೇಶ ಸಂಧಿ ಒಳಗುನು ಕೂಡ ಬರ್ತದ. ಅಲ್ಲಿ ಏನಾಗ್ತದ ಮುಂದ ಇ ಬಂದ ಕಾರಾದೇಶ ಬಂತಂದ್ರ ಅದು ಗುಣಸಂಧಿಗೆ ಕೂಡ ನಮ್ಗೆ ಏನಾಗ್ತದ ಉದಾಹರಣೆ ಆಗ್ತದ ವಿದ್ಯಾರ್ಥಿಗಳೇ. ಹಾಗಾಗಿ ಲೋಪ ಸಂಧಿಗೆ ಸ್ವರದ ಮುಂದೆ ಸ್ವರ ಬರ್ಬೇಕು, ಒಂದು ಸ್ವರ ಲೋಪ ಆಗ್ಬೇಕು. ಆಮೇಲೆ ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದ ದೀರ್ಘ ಸವರ್ಣ ಸ್ವರಗಳು ಆದ್ರ ಅದೇನು ನಮಗ ಏನಾಗ್ತದ್ರಿ ಇಲ್ಲಿ ಸವರ್ಣ ದೀರ್ಘ ಸಂಧಿ ಆಗ್ತದ. ನೆಕ್ಸ್ಟ್ ಕತಪಗಳ ಮುಂದೆ ಗದಬಗಳು ಆದೇಶವಾಗಿ ಬಂದು ಅಂತಂದ್ರೆ ಅದೇನಾಗ್ತದ ನಮಗ ಇಲ್ಲಿ ಆದೇಶ ಸಂಧಿ ಅಂತ ಹೇಳಿ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ನಮ್ಮ ಒಂದು ಉಚಿತ ಆನ್ಲೈನ್ ಕ್ಲಾಸ್ ನ ಸದುಪಯೋಗನ ಎಲ್ಲರೂ ಪಡೆದುಕೊಳ್ಳಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ಇನ್ನೇನು ಎಕ್ಸಾಮ್ ಬರೆಯೋದಕ್ಕೆ ನೀವು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಆ ಒಂದು ಕೆಲವೇ ದಿನಗಳಲ್ಲಿ ನಿಮ್ಮ ಫಲಿತಾಂಶವನ್ನ ನೀವು ಮೌಲ್ಯಮಾಪನ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಇಲ್ಲಿವರೆಗೂ ಏನಂತಂದ್ರ 50 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರತಕ್ಕಂತಹ ಪುಸ್ತಕ ಯಾವ್ದಾದ್ರು ಇದ್ರ ಅದ ಏನಪ್ಪಾ ಅಂತಂದ್ರ ನಮ್ಮ ಒಂದು ಮೊರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ನೀವು ಕೂಡ ಚಾಂಪಿಯನ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ರಿ, ನಮ್ಮ ಒಂದು ಮೊರಾರ್ಜಿ ಚಾಂಪಿಯನ್ ಪುಸ್ತಕ ನಿಮಗ್ ತುಂಬಾ ಹೆಲ್ಪ್ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇನ್ನು ಕೇವಲ ಕೆಲವೇ ಒಂದು ಪುಸ್ತಕಗಳು ಮಾತ್ರ ನಮ್ಮಲ್ಲಿ ಅವೈಲೇಬಲ್ ಅದಾವ. ಅವು ಖಾಲಿ ಅದು ಅಂತಂದ್ರೆ ನಿಮ್ಗೂ ಕೂಡ ಸಿಗಲ್ಲ. ಆಮೇಲೆ ನೀವು ಆರ್ಡರ್ ಮಾಡಿದ್ರಿ ಅಂತಂದ್ರ ವೇಸ್ಟ್ ಆಗ್ತದ. ಈಗ ಏನ್ ಮಾಡ್ರಿ ಅಂತಂದ್ರೆ ಟೈಮ್ ಇದ್ದಾಗ ನೀವು ಆರ್ಡರ್ ಮಾಡ್ಕೊಂಡು ಇದನ್ನ ಪಡ್ಕೊಂಡು ಅಭ್ಯಾಸ ಮಾಡಿದ್ದೆ ಅದಲ್ಲಿ ಏನಂತಂದ್ರೆ 100% ಸಕ್ಸಸ್ ಅನ್ನ ಕಾಣ್ತೀರಾ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಆಗಿ 5,000 ಪ್ರಶ್ನೆಗಳಿದಾವೆ. ಓಕೆ, 5,000 ಪ್ರಶ್ನೆಗಳನ್ನ ನೀವ್ ಏನಾದ್ರೂ ಅಭ್ಯಾಸ ಮಾಡಿ ರಿವಿಷನ್ ಮಾಡ್ಕೊಂಡಿದ್ರೆ ಅದಲ್ಲಿ ನೀವೇನ್ ಮಾಡ್ಬೋದು, ಆರಾಮಾಗಿ 90+, 95+ ಸ್ಕೋರ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಈ ಒಂದು ಪುಸ್ತಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡರಲ್ಲೂ ಇದೆ. ಕನ್ನಡ ಕ್ವಶನ್ಸ್ ಇದೆ ಇದರಲ್ಲಿ, ಮತ್ತೆ ಇಂಗ್ಲಿಷ್ ಕ್ವಶನ್ಸ್ ಇದೆ. ಓಕೆ, ಇಂಗ್ಲಿಷ್ ಮಾಧ್ಯಮದವರು ಆಗಿರ್ಬೋದು, ಕನ್ನಡ ಮಾಧ್ಯಮದವರು ಆಗಿರ್ಬೋದು, ಇದನ್ನ ಏನ್ ಮಾಡ್ಕೋಬಹುದು ಅಂತಂದ್ರೆ ಯೂಸ್ ಮಾಡ್ಕೋಬಹುದು. ಮತ್ತೆ ಕರ್ನಾಟಕದಲ್ಲಿ ಏಕೈಕ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿಯ ಇಯರ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವ್ ಆಡ್ ಮಾಡಿದೀವಿ. ಇಲ್ಲಿ ನೋಡ್ರಿ 48ನೇ ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂತಂದ್ರ ಅಲ್ಪಸಂಖ್ಯಾತ ಮೊರಾರ್ಜಿಯ ನೈಜ ಪ್ರಶ್ನೆ ಪತ್ರಿಕೆ 2025ರ ಒಂದು ನೈಜ ಪ್ರಶ್ನೆ ಪತ್ರಿಕೆಯನ್ನ ನಾವು ಇದ್ರಲ್ಲಿ ಕೊಟ್ಟಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ ನೀವೇನ್ ಮಾಡ್ರಿ ಅಂತಂದ್ರ ಈ ಒಂದು ಪ್ರಶ್ನಾಕೋಶವನ್ನ ತೆಗೆದುಕೊಂಡು ಅಭ್ಯಾಸವನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ಬೇಕು ಅಂತಂದ್ರೆ ನೀವು ಪ್ರತಿದಿನ ನಿಮ್ ತಲೆಗೆ ಏನ್ ಮಾಡ್ಬೇಕು, ಪ್ರತಿದಿನ ನೀವು ಯಾವ ರೀತಿ ಸಸ್ಯನ್ನ ನೆಟ್ಟಾಗ ನೀವು ಯಾವ ರೀತಿ ಅದಕ್ಕೆ ಪ್ರತಿದಿನ ನೀರ್ ಹಾಕಿ ಬೆಳೆಸ್ತಿರಲ್ಲ, ನಾವು ಕೂಡ ಅದೇ ರೀತಿ ಪ್ರತಿದಿನ ನಾವ್ ಏನಾದ್ರೂ ಒಂದು ಹೊಸದನ್ನ ಕಲಿತಿರ್ಬೇಕು. ಅಂದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.